ಇಡೀ ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಭರದಿಂದ ಸಾಗಿರುವಂತದ್ದು. ಅದು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಸಹಾಯವಾಣಿ ಕೇಂದ್ರಗಳು ಕೂಡ ಈಗಾಗಲೇ ಆರಂಭ ಆಗಿದ್ದಾವೆ. ಅದರಂತೆ ಕೂಡ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಕೂಡ ಇವತ್ತು ಏನು ಸಹಾಯವಾಣಿ ಈಗಾಗಲೇ ಆರಂಭ ಆಗಿದೆ. ಖುದ್ದಾಗಿ ಸ್ವತಃ ವಿಜಯನಗರ ಜಿಲ್ಲಾಧಿಕಾರಿಗಿಂತ ಆ ಕವಿತಾ ಎಸ್ ಮನ್ನಿಕೇರಿ ಅವರು ಕೂಡ ಇವತ್ತು ಈ ಒಂದು ಸಹಾಯವಾಣಿ ಕೇಂದ್ರ ಕುರಿತಾಗಿ ಒಂದು ಖುದ್ದಾಗಿ ಅವರೇ ಪರಿಶೀಲನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ರೆ ಸಿಬ್ಬಂದಿಗಳು ಅನ್ನೋದು ಕೂಡ ಕುರಿತಾಗಿ ಪರಿಶೀಲನೆ ಮಾಡಿದರೆ ಅವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಮೇಡಮ್, ಜಿಲ್ಲಾದ್ಯಂತ ಹೆಂಗ್ ರೆಸ್ಪಾನ್ಸ್ ಇದೆ, ಯಾವ ರೀತಿ ಇದೆ ಮೇಡಮ್, ಎಷ್ಟು ಕಾಲ್ ಬಂದಿದ್ದಾವೆ? ಈಗ ಒಟ್ಟಾಗಿ ಎಸ್ಐಆರ್ ಸ್ಟಾರ್ಟ್ ಆಗಿಂದ ಪ್ರಕ್ರಿಯೆ ಸ್ಟಾರ್ಟ್ ಆದಾಗಿಂದ 819 ಕಾಲ್ಸ್ ಬಂದಿದೆ. ಸೊ ಅದನ್ನ ಹಂತ ಹಂತವಾಗಿ ಎಲ್ಲ ಅಟೆಂಡ್ ಮಾಡಿದ್ದಾರೆ. ಸೊ ನಾನು ಸಹ ಖುದ್ದಾಗಿ ನಾನು ಸರ್ಪ್ರೈಸ್ ಒಂದು 2 ಕಡೆ ಕಾಲ್ ಮಾಡಿದೆ. ಒಂದೆರಡು ಕಡೆ ಅದೇನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದನ್ನ ನಾವು ಸೆಟ್ರೈಟ್ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಡಿಸಿ ಆಫೀಸ್ ಕಚೇರಿಯಲ್ಲಿ ಇರೋದು ಹಾಗೂ ಕೂಡ್ಲಿಗಿಯಲ್ಲಿ ನಾನು ಮಾಡಿ ನೋಡಿದಾಗ ಅವರು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ಸೊ ಮುಂಬರುವ ದಿನಗಳಲ್ಲಿ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಅಟೆಂಡ್ ಮಾಡಿ ಕ್ಲಿಯರ್ ಮಾಡಿಸ್ತೀವಿ. ಇಡೀ ಜಿಲ್ಲೆಯಾದ್ಯಂತ ಜನರದ್ದು ಯಾವ ತರ ರೆಸ್ಪಾನ್ಸ್ ಇದೆ ಮೇಡಮ್? ಎಷ್ಟು ಕಾಲ್ಗಳು ಬರ್ತಾ ಇದಾವೆ? ಹೇಗೆ ರೆಸ್ಪಾನ್ಸ್ ಹೆಂಗಿದೆ? ರೆಸ್ಪಾನ್ಸ್ ಚೆನ್ನಾಗಿದೆ. ಕೆಲವ್ರಿಗೆಲ್ಲ ಎಲ್ಲೆಲ್ಲಿ ಅವ್ರಿಗೆ ಡೌಟ್ ಇದೆ 2002ರಲ್ಲಿ ಲಿಸ್ಟಲ್ಲಿ ತಮ್ಮ ಹೆಸರು ಇದೆಯೋ ಇಲ್ವೋ ಅಥವಾ ಯಾವ ರೀತಿ ನಾವು ಫಿಲ್ಅಪ್ ಮಾಡಬೇಕು ಆ ಥರ ಮಾಹಿತಿ ಕೇಳ್ತಾ ಇದ್ದಾರೆ. ಸೊ ನಮ್ಮ BLOಸು ಎಲ್ಲೆಲ್ಲಿ ನಾವೇನು ಫೆಸಿಲಿಟೇಷನ್ ಸೆಂಟರ್ ಓಪನ್ ಮಾಡಿದ್ದೀವಿ ಅಲ್ಲೂ ಸಹ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇದಿಷ್ಟು ಇವ್ರು ಹೇಳುವಂತದ್ದು ಏನಂದ್ರೆ ಖುದ್ದಾಗಿ ಡಿಸಿ ಅವರೇ ಏನು ಸಹಾಯವಾಣಿ ಕೇಂದ್ರಕ್ಕೆ ಕರೆ ಮಾಡಿ ಸರಿಯಾಗಿ ಕೆಲಸ ಮಾಡ್ತಾ ಇದಾರ ಅಥವಾ ಇಲ್ಲ ಅನ್ನೋದನ್ನ ಖುದ್ದಾಗಿ ಪರಿಶೀಲನೆ ಮಾಡಿ ತಮ್ಮ ಮೊಬೈಲ್ ನಿಂದ ಕಾಲ್ ಮಾಡಿ ಇವತ್ತು ಚೆಕ್ ಮಾಡುವಂತ ಕೆಲಸ ಕೂಡ ಈಗಾಗಲೇ ಮಾಡಿರುವಂತದ್ದು. ಭೀಮರಾಜ್, ಫ್ರೀಡಂ ಟಿವಿ, ವಿಜಯನಗರ.